Yes. Fourth standard environmental studies. Fourth standard environmental studies. Last class ಅಲ್ಲಿ ನಾವೇನು ಮಾಡಿದ್ವು? All birds and insects are human beings. Animals. Human beings are also animals ಅಂತ ಹೇಳಿದ್ವು. ಅದಾದಮೇಲೆ ಸಿಮಿಲಾರಿಟೀಸ್ ಬಿಟ್ವೀನ್ ಅನಿಮಲ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಅನ್ನು ನಾವು ಸ್ಟಡಿ ಮಾಡಿದ್ವಿ ಅಲ್ವಾ. ಫೋರ್ತ್ ಸ್ಟ್ಯಾಂಡರ್ಡ್ environmental studies. Environmental studies. Fourth standard environmental studies. ಈ ಕ್ಲಾಸಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ನಾನು ಹೇಳಿದೆ ಲಾಸ್ಟ್ ಕ್ಲಾಸಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಕೌ ಡಿಫ್ರೆನ್ಸನ್ನು ನಾವು ನೋಡೋಣ. ಹಸು ಮತ್ತು ಮನುಷ್ಯನಿಗಿರುವಂತಹ ವ್ಯತ್ಯಾಸ ಏನೇನು ಅಂತ. ಡಿಫರೆನ್ಸ್ DIFFERENCE 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 between human beings and cow. Human beings HUMAN human beings and cow ಏನೇನಿದೆ ಡಿಫ್ರೆನ್ಸು? ಎಸ್ ನೋಡೋಣ, ಬರೆಯೋಣ. ಹ್ಯೂಮನ್ ಬೀಯಿಂಗ್ಸ್ ಇಲ್ಲಿ ಕೌ. ಹ್ಯೂಮನ್ ಬೀಯಿಂಗ್ಸ್ ಮತ್ತು ಕೌ ಏನೇನು ವ್ಯತ್ಯಾಸ ಇದೆ? ಎಸ್, ಮೊದಲನೇದು ವಿ ಕ್ಯಾನ್ ಸ್ಪೀಕ್. ನಾವು ಮಾತಾಡ್ತೀವಿ ಅಲ್ವಾ. ಕೌ ಕಾಂಟ್ ಸ್ಪೀಕ್. ಅದು ಮಾತನಾಡೋದಿಲ್ಲ, ನಮ್ಮ ಹಾಗೆ ಅದು ಮಾತನಾಡೋದಿಲ್ಲ. ವಿ ಕ್ಯಾನ್ ಸ್ಪೀಕ್. SPEAK speak. A cow can't speak. Cow can't. CON''T. CON''T. Can't speak. SPEAK speak. Cow can't speak. One. Second one, we have two legs. Second one ಯಾವುದು? We have two legs. Cow has 4 legs. We have 2 legs. Cow has 4 legs. ಹೌದಲ್ವಾ? ನಮಗೆ 2 ಕಾಲಿದೆ, ಹಸುವಿಗೆ 4 ಕಾಲಿದೆ. ವಿ ಹ್ಯಾವ್ ಹ್ಯಾಂಡ್ಸ್. ನಮಗೆ ಕೈ ಇದೆ. ವಿ ಹ್ಯಾವ್ ಹ್ಯಾಂಡ್ಸ್. ಕೌ ಹ್ಯಾಸ್ ನೋ ಹ್ಯಾಂಡ್ಸ್. Cow has no hands. Cow has no hands. We wear cloth. ನಾವು ಬಟ್ಟೆಯನ್ನು ಧರಿಸ್ತೇವೆ ಅಲ್ವಾ. 4ನೇದು, we wear cloth.
ಅಲ್ವಾ? ಕೌ ಕಾಂಟ್ ವೇರ್ ಕ್ಲಾತ್ಸ್. ಕೌ ಕಾಂಟ್ ಕ್ಯಾನಾಟ್ ಅಂತ, ಕಾಂಟ್ ವೇರ್ ಕ್ಲಾತ್ಸ್ ಅಲ್ವಾ? ಇದು ನಮಗೆ ಕಣ್ಣಿಗೆ ಕಾಣುವಂತಹ ವ್ಯತ್ಯಾಸಗಳು, ಹೌದಲ್ವಾ? ದ ಡಿಫ್ರೆನ್ಸ್ ಬಿಟ್ವೀನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಕೌ ಅಲ್ಲಿ ಬಂದರೆ ಏನು? ಮೊದಲನೇದು, ವಿ ಕ್ಯಾನ್ ಸ್ಪೀಕ್, ಕೌ ಕಾಂಟ್ ಸ್ಪೀಕ್. ವಿ ಹ್ಯಾವ್ 2 legs, ಕೌ ಹ್ಯಾಸ್ 4 legs. ವಿ ಹ್ಯಾವ್ ಹ್ಯಾಂಡ್ಸ್, HANDS, HANS ಆಗಿಬಿಟ್ಟಿದೆ ಅಲ್ವ ಅದು? ಹಾಂ, HANS ಆಗಿಬಿಟ್ಟಿದೆ, HANDS. We have hands, cow has no hands. We wear cloth, cow can't wear clothes. ಹೌದಲ್ವಾ? ಎಸ್, ನಾವು ಬಟ್ಟೆಗಳನ್ನು we wear clothes, cow can't wear clothes. ಇಷ್ಟು ನಮಗೆ ಕಣ್ಣಿಗೆ ಮೇಯ್ನಾಗಿ ಕಣ್ಣಿಗೆ ಕಾಣುವಂತಹ ಹಸುವಿಗೂ ನಮಗೂ ಇರುವಂತಹ ವ್ಯತ್ಯಾಸ. ಹಾಂ, ತಾನೇ? ಎಸ್, ಈಗ ನಾವು ಒಂದು ಚಾರ್ಟ್ ಮಾಡೋಣ. ಏನು ಚಾರ್ಟ್ ಅಂದರೆ ನೋಡಿ, ಯಾವುದೇ ಒಂದು ಹಕ್ಕಿ ತೊಗೊಂಡ್ರೆ ಅಥವಾ ಒಂದು ಪ್ರಾಣಿ ತೊಗೊಂಡ್ರೆ ಅದರ ಸೈಜ್, ಕಲರ್, ಫುಡ್, ಡ್ವೆಲ್ಲಿಂಗ್ ಇದನ್ನು ನಾವು ಬರ್ಕೊಂಡು ಹೋಗೋಣ. ನಮ್ಗೆ ಎಷ್ಟು ಗೊತ್ತಿದೆ, ನಮ್ಗೆ ಹಕ್ಕಿಗಳ ಬಗ್ಗೆ ನಮ್ಗೆ ಎಷ್ಟು ನಾಲೆಡ್ಜ್ ಇದೆ ಅನ್ನೋದು ನಮಗಿಲ್ಲಿ ಅರ್ಥ ಆಗುತ್ತೆ, ಹೌದಲ್ವಾ? ಎಸ್, ಇದನ್ನು ನೀವು ಕಲಿಬೇಕು. ನಾ ಏನು ಮಾಡ್ತೀವಿ ಅದನ್ನು ಕೂತ್ಕೊಂಡು ಕಲಿಬೇಕು. ಪ್ರತಿದಿನ ವರ್ಕ್ ಮಾಡಬೇಕು. ಬರೋದೇ ನಿಮ್ಗೆ 2-3 ಪಾಠ ಅಷ್ಟೇ ಒಂದು ದಿವಸಕ್ಕೆ. ಅದನ್ನು ನೀವು ಕೂತ್ಕೊಂಡು ಚೆನ್ನಾಗಿ ವರ್ಕ್ ಮಾಡಬೇಕು. ಎಸ್, ನೌ ವಿ ಹ್ಯಾವ್ ಟು ರೈಟ್ ದ ಸೈಜ್, ಕಲರ್, ಫುಡ್ ಆ್ಯಂಡ್ ಡ್ವೆಲ್ಲಿಂಗ್ ಆಫ್ ಸಮ್ ಅನಿಮಲ್ಸ್. ನೋಡಿ, ನಾವು ಈಗ ವಿ ಹ್ಯಾವ್ ಟು ರೈಟ್, ನಾವು ಬರೆಯೋಣ. ಏನ? ದಿ ಸೈಜ್ ಗಾತ್ರ, ಕಲರ್ ಬಣ್ಣ, ಫುಡ್ ಆಹಾರ, ಆ್ಯಂಡ್ ಡ್ವೆಲ್ಲಿಂಗ್ ಅಂದರೆ ವಾಸಸ್ಥಳ ಆಫ್ ಸಮ್ ಅನಿಮಲ್ಸ್, ಕೆಲವು ಪ್ರಾಣಿಗಳ ಇದನ್ನು ನಾವೀಗ ಬರೆಯೋಣ. ನೋಡಿ, ನಾನು ಬರೀತೀನಿ, ಈಗ ಹೆಡ್ಡಿಂಗ್ ಬರೀತೀನಿ. ಸೀರಿಯಲ್ ನಂಬರಕ್ಕೆ SL.NO ಅಂತ. ಸೀರಿಯಲ್ ನಂಬರ್ 1, 2, 3, 4 ಎಷ್ಟು ಪ್ರಾಣಿಗಳು ನಾವು ಬರೆದಿದ್ದೀವಿ ನನಗೆ, ಅದು ಸೀರಿಯಲ್ ನಂಬರ್. ನೇಮ್ ಆಫ್ ದಿ ಅನಿಮಲ್, ಪ್ರಾಣಿಯ ಹೆಸರು. ನೇಮ್ ಆಫ್ ದಿ ಅನಿಮಲ್, ಪ್ರಾಣಿಯ ಹೆಸರು. ಸೈಜ್, ಗಾತ್ರ, ಸೈಜ್. ಆಮೇಲೆ ಕಲರ್, COLOUR, ಕಲರ್. ಫುಡ್, ಆಹಾರ. ಆ್ಯಂಡ್ ಲಾಸ್ಟ್ ಒನ್ ಡ್ವೆಲ್ಲಿಂಗ್, DWELLING, ಡ್ವೆಲ್ಲಿಂಗ್, ವಾಸಸ್ಥಳ. ಗೊತ್ತಾಯ್ತಲ್ಲ? ಎಸ್, ಮೊದಲನೇದು ಫಸ್ಟ್ ಕೌ, ಹಸು. ಸೈಜಲ್ಲಿ ಏನು ಪುಟ್ಟ ಪ್ರಾಣಿ ಅಲ್ಲ, ಅದು ಬಿಗ್. ಕಲರ್ ಡಿಫ್ರೆಂಟ್ ಕಲರ್ಸ್ ಇದೆ, ಮಿಕ್ಸ್ಡ್ ಕಲರ್ಸ್ ಇದೆ. ಯಾಕೆ ಅಂದರೆ ನಾಟಿ ಹಸುನೇ ಒಂದು ಬಣ್ಣ ಇದೆ, ಹಳ್ಳಿಕಾರ್ ನಾಟಿ ಹಸು ಅಂತ ಹೆಂಗತ್ತೀವಿ ಅದೇ ಒಂದು ಬಣ್ಣ ಇದೆ. HF ಅಂತೀವಿ, ಅದು ಕಪ್ಪು ಬಿಳಿ ಬಣ್ಣ ಇದೆ. ಇನ್ನೊಂದು ಸಿಂಧಿ ಅಂತೀವಿ, ಅದು ಯಾವುದೋ ಜರ್ಸಿ ಅಂತ ಕರಿತೀವಿ, ಅದು ಸ್ವಲ್ಪ ಕಂದು ಬಣ್ಣ ಬರುತ್ತೆ. ಜೊತೆ ನಮ್ಮ ನಾಟಿ ಹಸುಗಳಲ್ಲೇ ಕರಿ ಬಣ್ಣದ್ದಿದೆ, ಬಿಳಿ ಬಣ್ಣದ ಹಸುಗಳಿರುತ್ತೆ ಅಲ್ವಾ? ಈಗ ಅದಕ್ಕೋಸ್ಕರ ಏನೋ ಕಲರೆಲ್ಲ ಬೇರೆ ಬೇರೆ ಬಣ್ಣದ ಹಸುಗಳಿದೆ, ಅದಕ್ಕೋಸ್ಕರ ಅದನ್ನು ಕಲರ್ ಮಾಡೋಣ, ಮಿಕ್ಸ್ಡ್. ಎಲ್ಲ ಬಣ್ಣಗಳು ಇದೆ ಹೆಚ್ಚು ಕಡಿಮೆ ಅಂತ, ಮಿಕ್ಸ್ಡ್ ಕಲರ್. ಫುಡ್ ಏನು ತಗೊಳುತ್ತದೋ?
ಗ್ರಾಸ್ ಆ್ಯಂಡ್ ಗ್ರೈನ್ಸ್. ಗ್ರಾಸ್ ಹುಲ್ಲು ಆ್ಯಂಡ್ ಗ್ರೈನ್ಸ್ ಧಾನ್ಯಗಳು. ಬೂಸ ಹಿಂಡಿ ಅಂತ ಏನು ಹಿಡ್ತಿರಲ್ಲ ಧಾನ್ಯಗಳಿಂದ ಬಂದಿರೋದನ್ನೇ. ಡ್ವೆಲ್ಲಿಂಗ್ ಎಲ್ಲಿ? ಶೆಡ್ ಕೊಟ್ಟಿಗೆ ಮನೆ ಅಂತೀವಲ್ವಾ, ಕೊಟ್ಟಿಗೆ. ಹಸು ಕಟ್ಟೋದಲ್ಲಿ ಕೊಟ್ಟಿಗೆನಲ್ಲಿ ಶೆಡ್. ಇದು ಮೊದಲನೇದು. ಸೆಕೆಂಡ್ ಒನ್ ದಟ್ ಈಸ್ ಫಿಶ್. ಎರಡನೇದು ಯಾವುದು? ಫಿಶ್, ಮೀನು. ಸ್ಮಾಲ್ ಇನ್ ಸೈಜ್. ಏನಂತ ಭಾರಿ ಆದ ಪ್ರಾಣಿ ಅಲ್ಲ ಅದು. ಸ್ಮಾಲ್. ಕಲರ್ ಮಿಕ್ಸ್ಡ್, ಎಲ್ಲ ಬೇರೆ ಬೇರೆ ಬಣ್ಣದ ಮೀನುಗಳು ನಾವು ನೋಡ್ತೀವಲ್ವಾ. ಎಸ್, ಕಲರ್ ಮಿಕ್ಸ್ಡ್. ದಟ್ ಈಸ್ ಇನ್ಸೆಕ್ಟ್ಸ್ ಇನ್ ವಾಟರ್. ಏನದು? ಒಂಚೂರು ಕೇಳ್ತೀವಿ, ಗ್ರೈನ್ಸಸ್ ಸೇರ್ಕೊಂಡ್ಬಿಡ್ತಿದ್ದಲ್ಲ ಅದನ್ನು ಚೂರು ಕೇಳಬೇಕು. ಫಿಶ್, FISH, fish, size small, color mixed, insects in water, INSECTS, in water, ನೀರಿನಲ್ಲಿರುವಂತಹ ಕೀಟಗಳನ್ನು ಕ್ರಿಮಿಗಳನ್ನು ತಿನ್ನುತ್ತೆ. ಡ್ವೆಲ್ಲಿಂಗ್ ಎಲ್ಲಿ? ವಾಟರ್. ಯಾಕೆ ನೀರಿಂದ ಮೀನು ತೆಗೆದ್ರೆ ಏನಾಗುತ್ತೆ? ಮೀನು ಸತ್ತು ಹೋಗುತ್ತೆ, ಹೌದಲ್ವಾ? ಥರ್ಡ್ ಒನ್ ಕ್ರೇನ್. ಮೂರನೇದು ಯಾವುದು? ಕ್ರೇನ್. ಕ್ರೇನ್ ಅಂದರೆ ಕೊಕ್ಕರೆ. ಕೊಕ್ಕರೆ. ಕ್ರೇನ್ ಅಂದರೆ ಕೊಕ್ಕರೆ, ಕ್ರೇನ್ ಅಲ್ವಾ? ಎಸ್. ಕ್ರೇನ್ ಸೈಜು ಮೀಡಿಯಮ್, ಅಂತ ಸಣ್ಣನೂ ಇಲ್ಲ ಅಂತ ದೊಡ್ಡದು ಅಲ್ಲ, ಮೀಡಿಯಮ್. ಕಲರ್ ಕೊಕ್ಕರೆ ಇದ್ದಂಗೆ, ಅವ್ನು ಬಟ್ಟೆ ಹೋಗೋದು ನೋಡೋಲ್ಲ, ಕೊಕ್ಕರೆ ಇದ್ದಂಗೆ ಇದೆ ಅಂತಾರೆ. ದಟ್ ಈಸ್ ವೈಟ್. ಕಲರ್ ಈಸ್ ವೈಟ್. ಅದ್ರ ಫುಡ್ ಏನು? ಇನ್ಸೆಕ್ಟ್ಸ್ ಇನ್ ವಾಟರ್ ಆ್ಯಂಡ್ ಫಿಶ್. ನೀರಿನಲ್ಲಿ ಸಿಗುವಂಥ ಮೀನು ಮತ್ತು ಬೇರೆ ಬೇರೆ ಕೀಟಗಳೆಲ್ಲ. ದಟ್ ಈಸ್ ಇನ್ಸೆಕ್ಟ್ಸ್ ಇನ್ ವಾಟರ್, INSECTS, insects in water, and fish. Insects in water and fish. Crane, water and land. ನೀರಲ್ಲೂ ಇರುತ್ತೆ, ಮರದ ಮೇಲೆಲ್ಲ ಇರುತ್ತೆ ಅಲ್ವಾ? ಅದಕ್ಕೋಸ್ಕರ ಏನು ಮಾಡೋದು? ವಾಟರ್ ಆ್ಯಂಡ್ ಲ್ಯಾಂಡ್. ನೀರು ಮತ್ತು ಭೂಮಿ ಎರಡೂ ಇರುತ್ತೆ. ವಾಟರ್ ಆ್ಯಂಡ್ land. Water and land. Next one, fourth one, butterfly. ಚಿಟ್ಟೆ. BUTTERFLY. ಬಟರ್ಫ್ಲೈ, ಸೈಜ್ ಸ್ಮಾಲ್, ಹೌದಲ್ವಾ? ಚಿಟ್ಟೆಗಳು ಚಿಕ್ಕದಾಗಿರುತ್ತವೆ. ಕಲರ್ ಮಿಕ್ಸ್ಡ್, ಎಂತೆಂಥ ಬಣ್ಣದ ಚಿಟ್ಟೆಗಳು ಇರುತ್ತೆ ಅಲ್ವಾ? ಸೊ ಕಲರ್ ಮಿಕ್ಸ್ಡ್. ದೆನ್ ಮತ್ತೆ ಅದ್ರ ಫುಡ್ ಏನು? ನೆಕ್ಟಾರಿನ್ ಫ್ಲವರ್ಸ್. NECTAR, ನೆಕ್ಟಾರಿನ್ ಫ್ಲವರ್ಸ್. ಹೂವಿನಲ್ಲಿರುವಂತಹ ಮಕರಂದವನ್ನು ಚಿಟ್ಟೆ ಹೀರುತ್ತವೆ. ನೆಕ್ಟಾರಿನ್ ಫ್ಲವರ್ಸ್. ಮತ್ತು ವಾಸ ಎಲ್ಲಿ? ದಟ್ ಈಸ್ ಟ್ರೀಸ್ ಆ್ಯಂಡ್ ಪ್ಲ್ಯಾಂಟ್ಸ್. ಟ್ರೀಸ್ ಆ್ಯಂಡ್ ಪ್ಲ್ಯಾಂಟ್ಸ್, ಮರ ಮತ್ತು ಗಿಡಗಳಲ್ಲಿ ವಾಸ ಮಾಡುತ್ತವೆ. ಎಸ್. ನೆಕ್ಸ್ಟ್ ಒನ್, ಫಿಫ್ತ್ ಒನ್ ಮಂಕಿ. ಏನು?
ಮಂಕಿ MONKEY ಮಂಕಿ. ಸೈಜು ಮೀಡಿಯಮ್, ಹೌದಲ್ವಾ? ಹಸು ಥರ ದೊಡ್ಡದು ಅಲ್ಲ, ಮೀನಿನ ಥರ ಚಿಕ್ಕದು ಅಲ್ಲ. ಸೊ ದಿಸ್ ಈಸ್ ಮೀಡಿಯಮ್. ಕಲರ್ಸು ಯೂಶುವಲ್ ಮಂಕೀಸು ಗ್ರೇ, ಬೂದ, ಗ್ರೇ ಇನ್ ಕಲರ್. ದಟ್ ಈಸ್ ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್, ಹಣ್ಣು ಮತ್ತು ತರಕಾರಿಗಳನ್ನು ಅದು ತಿನ್ನತ್ತೆ. ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್. Fruits and vegetables, ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನತ್ತೆ. ವಾಸ ಎಲ್ಲಿಂದರೆ ಆನ್ ಟ್ರೀಸ್, ಮರಗಳ ಮೇಲೆ ವಾಸ ಅಲ್ವಾ? ನೆಕ್ಸ್ಟ್ ಒನ್, ಸಿಕ್ಸ್ತ್ ಒನ್, rabbit, RABBIT, rabbit ಅಂದರೆ ಮೊಲ. ದಟ್ ಈಸ್ ಮೀಡಿಯಮ್, ಸೈಜ್ ಈಸ್ ಮೀಡಿಯಮ್. ಮಂಕಿ ಥರನೇ, ಮಂಕಿ ಒಂದಿಷ್ಟು ದಪ್ಪ ಇತ್ತು, ಮೊಲ ಒಂದಿಷ್ಟು ದಪ್ಪ ಇತ್ತು ಅಲ್ವಾ? ಸಣ್ಣ ಪ್ರಾಣಿ, ಮೀನಿನ ಥರ ಸಣ್ಣ ಪ್ರಾಣಿ ಅಲ್ಲ ಅದು. ದಟ್ ಈಸ್ rabbit. Medium in size, medium color, grey and white. ಕಂದು ಬಣ್ಣದ್ದು ಇರುತ್ತೆ, ಬಿಳಿ ಬಣ್ಣದ ಮೊಲಗಳು ಇರುತ್ತವೆ ಅಲ್ವಾ? ಗ್ರೇ ಆ್ಯಂಡ್ ವೈಟ್, ಗ್ರೇ ಆ್ಯಂಡ್ ವೈಟ್, ಗ್ರೇ ಆ್ಯಂಡ್ ವೈಟ್. ಫುಡ್ಡು ಗ್ರಾಸ್, ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್. ಹುಲ್ಲು ತಿನ್ನತ್ತೆ, ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್ ತಿನ್ನತ್ತೆ. ಗ್ರಾಸ್, ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್, ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್. ವಾಸ ಎಲ್ಲಿ ಅಂದರೆ ಗ್ರಾಸ್ಲ್ಯಾಂಡ್ ಆ್ಯಂಡ್ ಬುಷಸ್, ಹುಲ್ಲುಗಾವಲುಗಳಲ್ಲಿ ಮತ್ತು ಪೊದೆಗಳಲ್ಲಿ ವಾಸ ಮಾಡುತ್ತೆ. ಗ್ರಾಸ್ಲ್ಯಾಂಡ್, GRASS, ಗ್ರಾಸ್ಲ್ಯಾಂಡ್ ಆ್ಯಂಡ್ ಬುಷ್. ಬುಷ್ ಅಂದರೆ ಪೊದೆ, BUSH, ಬುಷ್, ಪೊದೆಯಲ್ಲಿ ವಾಸ ಮಾಡುತ್ತೆ. ಈಗ ಒಂದು ಸರ್ತಿ ನಾನು ಮೇಲಿಂದ ಹೇಳ್ತೀನಿ, ನೀವು ಕೇಳ್ಕೊಂಡು ಗಮನಿಸಿ. ಪ್ರಾಣಿಗಳ ಹೆಸರು, ಅವುಗಳ ಗಾತ್ರ, ಸೈಜ್, ಅದರ ಬಣ್ಣ, ಕಲರ್, ಅದರ ಆಹಾರ, ಫುಡ್, ಡ್ವೆಲ್ಲಿಂಗ್, ವಾಸ. ಇದನ್ನು ನಾವು ಕೆಲವು ಪ್ರಾಣಿಗಳನ್ನು ಪಟ್ಟಿ ಮಾಡ್ತಾ ಇದ್ದೀವಿ ಅಲ್ವಾ? ಫಸ್ಟ್ ಒನ್, ಕೌ. ಬಿಗ್ ಇನ್ ಸೈಜ್, ಮಿಕ್ಸ್ಡ್ ಕಲರ್, ಗ್ರಾಸ್ ಆ್ಯಂಡ್ ಗ್ರೈನ್ಸ್, ಹುಲ್ಲು ಮತ್ತು ಧಾನ್ಯಗಳು, ಶೆಡ್, ಕೊಟ್ಟಿಗೆ. ಸೆಕೆಂಡ್ ಒನ್, ಫಿಶ್. ಸ್ಮಾಲ್ ಇನ್ ಸೈಜ್, ಮಿಕ್ಸ್ಡ್ ಕಲರ್, ಇನ್ಸೆಕ್ಟ್ಸ್ ಇನ್ ವಾಟರ್, ಡ್ವೆಲ್ಲಿಂಗ್ ವಾಟರ್. ಥರ್ಡ್ ಒನ್, ಕ್ರೇನ್, ಕೊಕ್ಕರೆ, ಮೀಡಿಯಮ್ ಇನ್ ಸೈಜ್, ವೈಟ್, ಇನ್ಸೆಕ್ಟ್ಸ್ ಇನ್ ವಾಟರ್ ಆ್ಯಂಡ್ ಫಿಶ್, ವಾಟರ್ ಆ್ಯಂಡ್ ಲ್ಯಾಂಡ್. ಫೋರ್ತ್ ಒನ್, ಬಟರ್ಫ್ಲೈ, ಸ್ಮಾಲ್, ಮಿಕ್ಸ್ಡ್ ಕಲರ್, nectar in flower, trees and plants. Fifth one, monkey, medium in size, grey in color, fruits and vegetables, tree. Sixth one, rabbit, medium in size, grey and white, grass, fruits and vegetables, grassland and bush. ಗೊತ್ತಾಯ್ತಲ್ಲ? ನಾವೀಗ 6 ಪ್ರಾಣಿಗಳ ಸೈಜ್, ಕಲರ್, ಫುಡ್, ಡ್ವೆಲ್ಲಿಂಗ್ ಬಗ್ಗೆ ತಿಳ್ಕೊಂಡು ಆಯ್ತಲ್ವಾ?
ಈಗ ಗಳಿಸ್ಲಾ. ಅದಾದಮೇಲೆ ಇನ್ನು 3 ಪ್ರಾಣಿ ಬಗ್ಗೆ ತಿಳ್ಕೊಳ್ಳೋಣ. ಇದರಿಂದ ಏನಾಗುತ್ತೆ ಅಂದರೆ ನಾವು ಬೇರೆ ಬೇರೆ ಪ್ರಾಣಿಗಳನ್ನು ನೋಡಿದಾಗ ಈ ಪ್ರಾಣಿಗಳ ಬೇರೆ ಗಮನಿಸೋದು ನಮಗೆ ಬರುತ್ತೆ. ನಾವು ಪಾಠದಲ್ಲಿ ನೋಡಿದ್ವೋ ಒಂದು 8-9 ಪ್ರಾಣಿಗಳಿಗೆ ನಾವು ಮಾಡಿದ್ವೋ ಅಂಥೇಳಿ ಬೇರೆ ಪ್ರಾಣಿಗಳ ಹೆಸರು, ಅದರ ಗಾತ್ರ, ಅದರ ಬಣ್ಣ, ಅದರ ಆಹಾರ ಮತ್ತು ಅದೆಲ್ಲಿ ವಾಸ ಮಾಡ್ತೀನಿ ಅದನ್ನು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ನಾವು ಪ್ರಯತ್ನ ಪಡಬೇಕು. ಅದಕ್ಕೋಸ್ಕರ ಏನು ಮಾಡಿದೆ, ಈ ರೀತಿಯಲ್ಲಿ ನಮಗೆ ಬರಲಿ ಅನ್ನೋದಕ್ಕೋಸ್ಕರ, ಆಸಕ್ತಿ ಬೆಳೀಲಿ ಅದರಲ್ಲಿ ಅನ್ನೋಕ್ಕೋಸ್ಕರ ಈ ರೀತಿ ಕೊಟ್ಟಿದೆ. ನಾವು ಅದನ್ನು ಬೆಳೆಸ್ಕೋಬೇಕು ಆಸಕ್ತಿನ. ಆಯಿತಾ? ಎಸ್. ನೆಕ್ಸ್ಟ್ ಬರೀತೀನಿ ನೋಡಿ. ಎಸ್, ಗ್ರಾಸ್ ಹಾಪರ್. ಇದು ನೋಡಿಸ್ಬಿಡ್ತೀನಿ. 6 ಆಗಿದೆ ಅಲ್ವಾ? ಈಗ 7 ಗ್ರಾಸ್, GRASS, ಗ್ರಾಸ್ ಹಾಪರ್. ನೀವು ಕುಂಟು ಮಿಡತೆ ಅಂತ ಕರಿತೀರಲ್ವಾ? ಮಿಡತೆ ಅದು ಹಸಿರು ಬಣ್ಣ ಇರುತ್ತೆ. ಸೈಜ್ ಸ್ಮಾಲ್, ಕಲರ್ ಗ್ರೀನ್. ಮಿಡತೆ ಎಲ್ಲ ಹಸಿರು ಬಣ್ಣ ಇರುತ್ತೆ. ಕಲರ್ ಗ್ರೀನ್. ಏನು ತಿನ್ನುತ್ತೆ? ಇನ್ಸೆಕ್ಟ್ಸ್, ಸಣ್ಣ ಸಣ್ಣ ಕೀಟಗಳನ್ನು ತಿನ್ನುತ್ತೆ. ಏನು ತಿನ್ನುತ್ತೆ? ಇನ್ಸೆಕ್ಟ್ಸ್. ಆಮೇಲೆ ಲೀಫ್, ಎಲೆಗಳನ್ನು ಕೆರ್ಕೊಂಡು ತಿನ್ನುತ್ತೆ. ಕೀಟಗಳನ್ನು ತಿನ್ನುತ್ತೆ, ಎಲೆಗಳನ್ನು ಕೆರ್ಕೊಂಡು ತಿನ್ನುತ್ತೆ, ಎಲೆಗಳ ಮೇಲ್ಭಾಗವನ್ನು ಕೆರೆಯುತ್ತೆ. ಆ್ಯಂಡ್ ಲೀಫ್ ಆ್ಯಂಡ್ ಪ್ಲ್ಯಾಂಟ್ಸ್ ಆ್ಯಂಡ್ ಟ್ರೀಸ್. ಡ್ವೆಲ್ಲಿಂಗ್ ಎಲ್ಲಂದರೆ ಪ್ಲ್ಯಾಂಟ್ಸ್ ಆ್ಯಂಡ್ ಟ್ರೀಸ್. ಪ್ಲ್ಯಾಂಟ್ಸ್ ಆ್ಯಂಡ್ ಟ್ರೀಸ್. ಇನ್ಸೆಕ್ಟ್ಸ್ ತಿನ್ನುತ್ತೆ, ಲೀಫ್ ತಿನ್ನುತ್ತೆ. ಎಲೆಯ ಮೇಲ್ಭಾಗವನ್ನು ಕೆರೆದು 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 ತಿನ್ನುತ್ತೆ. ಅದು ಎಲೆಗಳ ಮೇಲೆ ಕೂತಿರುತ್ತೆ, ತನ್ನ ಇದರಿಂದ ಕೆರೆಯುತ್ತದೆ. Yes, next one is tortoise. Tortoise. T-O-I-S-E. T-O-R-T-O-I-S-E. Tortoise and ಆಮೆ. ಸೈಜ್ ಮೀಡಿಯಂ. ಅದೇನು ಚಿಕ್ಕದಲ್ಲ, ಚಿಕ್ಕದ್ರಿಂದ ಎಷ್ಟು ದೊಡ್ಡದು ಬೇಕಾದ್ರೂ ಆಗುತ್ತೆ. ಕಲರ್ ಬ್ರೌನ್, ಗ್ರೇ ಎಲ್ಲ ಇರುತ್ತೆ. ಬ್ರೌನ್ ಇರುತ್ತೆ, ಗ್ರೇ ಇರುತ್ತೆ. ದೆನ್ ಇನ್ಸೆಕ್ಟ್ಸ್, ನೀರಿನಲ್ಲಿರೋ ಇನ್ಸೆಕ್ಟ್ಸ್ ತಿನ್ನತ್ತೆ. ಅದನ್ನ ಆಮೆ ಬಿಟ್ಬಿಟ್ರೆ ನೀರೆಲ್ಲ ಶುದ್ಧ ಆಗುತ್ತೆ ಅಂತಾರೆ ಅಲ್ವಾ? ಇನ್ಸೆಕ್ಟ್ಸ್ ಇನ್ ವಾಟರ್, ಫ್ರೂಟ್ಸ್, ವೆಜಿಟಬಲ್ಸ್ ಎಲ್ಲ ತಿನ್ನುತ್ತೆ. ಡ್ವೆಲ್ಲಿಂಗು ಬೋತ್ ವಾಟರ್ ಆ್ಯಂಡ್ ಲ್ಯಾಂಡ್. ನೀರಲ್ಲೂ ವಾಸ ಮಾಡುತ್ತೆ, ಭೂಮಿಯಲ್ಲಿ. ವಾಟರ್ ಆ್ಯಂಡ್ ಲ್ಯಾಂಡ್. ನೆಕ್ಸ್ಟ್ ಒನ್ ಬ್ಯಾಟ್. ಬ್ಯಾಟ್ ಅಂದರೆ ಬಾವಲಿ ಅಂತ ಕರೀತಿಲ್ಲ, ಕಣ್ಕಪ್ಟ. ಬಾವಲಿ. Bat. That is small in size. That is small. Color brown and black. Brown and black. ಕಂದು ಬಣ್ಣ ಇರುತ್ತೆ, ಕಪ್ಪು ಬಣ್ಣ ಇರುತ್ತೆ. Brown and black. That is ಇನ್ಸೆಕ್ಟ್ಸ್. ರಾತ್ರಿ ಹೊತ್ತು ಓಡಾಡುತ್ತೆ, ಎಲ್ಲ ಕೀಟಗಳನ್ನು ತಿನ್ನುತ್ತೆ. ಇನ್ಸೆಕ್ಟ್ಸ್. ಆಮೇಲೆ ಓಲ್ಡ್ ಹೌಸ್ ಆ್ಯಂಡ್ ಕೇವ್ಸ್ ಆ್ಯಂಡ್ ಟ್ರೀಸ್.
ಓಲ್ಡ್ ಹೌಸ್ ಹಳೆ ಮನೆಗಳಲ್ಲಿರುತ್ತೆ, ಕೇವ್ ಗುಹೆಗಳಲ್ಲಿರುತ್ತೆ, ಕೇವ್ ಆ್ಯಂಡ್ ಟ್ರೀಸ್ ಮರಗಳಲ್ಲಿರುತ್ತೆ, ಟ್ರೀ. ಹೌದಲ್ವಾ? ನೋಡಿ ಇನ್ನೊಂದ್ಸತಿ ಹೇಳ್ತೀನಿ. ಗ್ರಾಸ್ ಹಾಪರ್, ಸ್ಮಾಲ್ ಇನ್ ಸೈಜ್, ಗ್ರೀನ್ ಇನ್ ಕಲರ್, ಇನ್ಸೆಕ್ಟ್ಸ್ ಆ್ಯಂಡ್ ಲೀಫ್, ಇನ್ಸೆಕ್ಟ್ಸ್ ಕಾಮ, ಇನ್ಸೆಕ್ಟ್ಸ್ ಲೀಫ್ ಅಲ್ಲ, ಇನ್ಸೆಕ್ಟ್ಸ್ ಕಾಮ ಹಾಕಿದೆ ಲೀಫ್, ಕೀಟಗಳನ್ನು ತಿನ್ನುತ್ತೆ, ಎಲೆಯನ್ನು ತಿನ್ನುತ್ತೆ, ಪ್ಲ್ಯಾಂಟ್ಸ್ ಆ್ಯಂಡ್ ಡ್ವೆಲ್ಲಿಂಗ್ ಪ್ಲ್ಯಾಂಟ್ಸ್ ಆ್ಯಂಡ್ ಟ್ರೀಸ್. ಏಯ್ತ್ ಒನ್ ಟಾರ್ಟಾಯ್ಸ್, ಆಮೆ, ಮೀಡಿಯಮ್ ಇನ್ ಸೈಜ್, ಬ್ರೌನ್ ಆ್ಯಂಡ್ ಗ್ರೇ, ಇನ್ಸೆಕ್ಟ್ಸ್ ಇನ್ ವಾಟರ್, ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್, ವಾಟರ್ ಆ್ಯಂಡ್ ಲ್ಯಾಂಡ್. ನೈನ್ತ್ ಒನ್ ಬ್ಯಾಟ್, ಸ್ಮಾಲ್, ಬ್ರೌನ್ ಆ್ಯಂಡ್ ಬ್ಲ್ಯಾಕ್, ಇನ್ಸೆಕ್ಟ್ಸ್, ಓಲ್ಡ್ ಹೌಸ್, ಕೇವ್ ಆ್ಯಂಡ್ ಟ್ರೀ. ಗೊತ್ತಾಯ್ತಲ್ಲ? ಎಸ್, ನಾವು ಇಷ್ಟನ್ನು ನಾವು ಈ ಕ್ಲಾಸಲ್ಲಿ ಕಲ್ತ್ಕೊಳ್ಳೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನು ಮುಂದಕ್ಕೆ ದಟ್ ಅನಿಮಲ್ಸ್ ಬೇಸ್ಡ್ ಆನ್ ದೇರ್ ಫುಡ್, ಆಹಾರದ ಮೇಲೆ ನಾವು ಪ್ರಾಣಿಗಳನ್ನು ಹೇಗೆ ಡಿವೈಡ್ ಮಾಡಿದ್ದೀವಿ ಅದನ್ನು ನಾವು ನೋಡೋಣ. ಆಹಾರದ ಮೇಲೆ ನಾವು ಪ್ರಾಣಿಗಳನ್ನು ಹೇಗೆ ಡಿವೈಡ್ ಮಾಡಿದ್ದೀವಿ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.